ಕಲ್ಯಾಣ ಕರ್ನಾಟಕದ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 2 ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ದವರು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಹಾಗೂ ಗಡಿ ಭಾಗದ ಒಂದು ಕನ್ನಡ ಪ್ರಭಾವಿತ ಜಿಲ್ಲೆಗಳಿರ್ತಕ್ಕಂಥ ಸೊಲ್ಲಾಪುರ ಮತ್ತು ಸಾಂಗ್ಲಿ ಜೊತೆಗೆ ಇವು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಲು ಮೈಲುಗಲ್ಲನ್ನು ಸೃಷ್ಟಿಸಲು ಹೊರಟಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 2 ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮೆಲ್ಲ ಕಲಾವಿದರು ಮತ್ತು ಉದಯೋನ್ಮುಖ ಕಲಾವಿದರು, ಉದಯೋನ್ಮುಖ ಹಾಡುಗಾರರು, ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಸಕ್ತಿ ಇರತಕ್ಕಂಥ ಮುದ್ದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ತಮ್ಮ ಒಂದು ಕೋಗಿಲೆಯ ಕಂಠದಿಂದ ಹಾಡಿ ತಮ್ಮ ಒಂದು ಈ ಕೋಗಿಲೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 2ನ ಒಂದು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಾನು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಜೊತೆಗೆ ಈ ಭಾಗದ ಎಲ್ಲ ಜನರಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತೆಗೆದು ಹಾಕಲು ಇವಾಗ ನಾವು ನೋಡ್ತಾ ಇದ್ದೀವಿ. ಸೀಸನ್ ಸರಿಗಮಪ ಸೀಸನ್ 2019 ಹಿಡ್ಕೊಂಡು 20ರವರೆಗೆ ಯಶಸ್ವಿಯಾಗಿ ಜಿ ಕನ್ನಡದವರು ಮುಗಿಸಿದಾಯಿತು. ಹೀಗಾಗಿ ಇಂಥ ಒಂದು ಸೀಸನ್ ಜಿ ಕನ್ನಡದ ಸೀಸನ್ 19ನಲ್ಲಿ ನಮ್ಮ ರೇವಣಸಿದ್ಧ ಪುಲಾರಿ ಅಂತ ಪ್ರತಿಭೆಗಳು ಹೊರಹೊಮ್ಮಿದವು. ಸೊಲ್ಲಾಪುರದ ಒಂದು ಗಡಿ ಭಾಗದಲ್ಲಿ ಕನ್ನಡ ಪ್ರಭಾವಕ್ಕೊಳಗಿರ್ತಕ್ಕಂಥ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪ್ರತಿಭೆಯನ್ನು ಹೊರತಂದಿರ್ತಕ್ಕಂಥ ಈ ಕನ್ನಡ ವಾಹಿನಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ಮಾದರಿಯಲ್ಲಿ ಕನ್ನಡದ ಪ್ರತಿಭೆಗಳನ್ನು ಹೊರಹಾಕಲು, ಕನ್ನಡದ ಕೋಗಿಲೆಗಳನ್ನು ಹೊರತರಲು ಈ ಸೀಸನ್ 2ದ ಸದುಪಯೋಗ ನಮ್ಮೆಲ್ಲ ಮುದ್ದು ಮಕ್ಕಳು ಹಾಗೂ ಉದಯೋನ್ಮುಖ ಕಲಾವಿದರು, ಕೆಲವೊಬ್ಬರಿಗೆ ಪರದೆ ಮೇಲೆ ಅವಕಾಶ ಮಾಡಲಿಕ್ಕೆ ಹಾಡಲಿಕ್ಕೆ ಉತ್ತಮವಾಗಿ ತಮ್ಮ ಕಲೆಯನ್ನು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಅಂಥ ಅವಕಾಶಗಳನ್ನು ನಮ್ಮ ಈ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ದವರ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಇವರ ಮೂಲಕ ಈ ಒಂದು ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ದಯವಿಟ್ಟು ಎಲ್ಲರಲ್ಲಿ ನನ್ನ ಕಳಕಳಿ ವಿನಂತಿ ಏನಂದ್ರೆ, ಇಂಥ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಮೀಡಿಯಾದ ಒಂದು ಸದುಪಯೋಗ ಪಡೆದುಕೊಂಡು ತಮ್ಮ ಕಲೆಯನ್ನು ಬಿತ್ತರಿಸಿ ಕಲಾವಿದರನ್ನು ಗುರುತಿಸುವ ಕೆಲಸ ಈ ಮೀಡಿಯಾ ಮಾಡ್ತಾ ಇದೆ. ಹೀಗಾಗಿ ಆ ಮೀಡಿಯಾಕ್ಕೆ ನನ್ನದೊಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಸವರಾಜ್ ಪುಲಾರಿ, ಶಿಕ್ಷಕರು, ಗಂಗಾಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ, ದೇವಲಗಣಗಾಪುರ.